ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ ಖರ್ಚೇಡು ಯಾವತ್ತು ದಾನದಲ್ಲಿ ಎತ್ತಿದ ಕೈ. ಯಾಕಂದ್ರೆ ನಾನು ಇಷ್ಟು ವರ್ಷ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡ್ ಬರ್ತಾ ಇದೀನಿ ಅಂತಂದ್ರೆ ಯಾರು ಕೂಡ ನಾನು ಹಣ ಹಿಂಗ್ ಮಾಡ್ತಾ ಇದೀನಿ ಅಂತಂದ್ರೆ ಸರಿ ತಾಳ್ರಿ ಸರ್. ತನ್ನ ಕೈಲಾದಂತ ಪ್ರತಿಯೊಬ್ಬರು ಕೂಡ ಸೇವೆಯನ್ನು ನಮ್ಮ ಶಾಲೆಗೆ ನೀಡುತ್ತಾ ಬಂದಿದ್ದಾರೆ. ಇವತ್ತು ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅನಿವಾರ್ಯ ಕಾರಣಗಳಿಂದ, ಯಾಕೆಂತಂದ್ರೆ ನನಗೆ ಬಣ್ಣ ತಮ್ಮ ಅಂತಿದ್ರೆ ನಾನು ಕರ್ಚಡಿನಲ್ಲೇ ರಿಟೈರ್ಡ್ ಆಗಿ ಆಮೇಲೆ ಹೋಗಿ ನಾನು ಆರಾಮ ಸೆಟ್ಲ್ ಆಗ್ತಿದ್ದೆ. ನನಗೆ ಅದೊಂದು ಕೊರಗಿದೆ, ನನಗೆ ಅಣ್ಣ ತಮ್ಮ ಇರ್ಬೇಕಾಗಿತ್ತು ಅಂತ. ಯಾಕಂದ್ರೆ ನನ್ನ ತಂದೆ ತಾಯಿ ಜೊತೆಗೆ ಅವನಿರೋನು, ನಾನು ಆರಾಮಾಗಿ ಹೋಗ್ಬೋದಾಗಿತ್ತು. ನಮ್ಮ ತಂದೆ ತಾಯಿಯ ಒಂದು ವಯಸ್ಸಾಗಿರ್ತಕ್ಕಂಥ ಇದರಿಂದ ಅನಿವಾರ್ಯ ಕಾರಣಗಳಿಂದ ನಾನು ಇವತ್ತು ಈ ಒಂದು ವರ್ಗಾವಣೆಯನ್ನು ತಗೊಂಡು ಹೋಗ್ತಾ ಇದ್ದೀನಿ. ಮತ್ತೊಮ್ಮೆ ನನಗೆಲ್ಲರಿಗೂ ಕೂಡ ನನಗೆ ಆಶೀರ್ವಾದವನ್ನ ನೀಡಿ ನಮ್ಮನ್ನ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಎಲ್ಲರಲ್ಲೂ ಕೂಡ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಂತ ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ. ನಾನು ನನ್ನ ಇನ್ನೊಂದು ಜನ್ಮ ಕೂಡ ಎತ್ತಿದ್ರು ಕೂಡ ಈ ಖರ್ಚಾಡಿ ಮಣ್ಣಿನ ಋಣವನ್ನು ನಾನು ತೀರ್ಸಕ್ ಆಗಲ್ಲ. ಇಲ್ಲೇ ಜನರ ಪ್ರೀತಿ ವಿಶ್ವಾಸ, ನಾನು ನಿಜವಾಗ್ಲೂ ನನ್ನ ಹುಟ್ಟೂರಿನಲ್ಲೇ ನಾನು 8 ವರ್ಷ ಕಳೆದೆ, ಇಲ್ಲಿ 18 ವರ್ಷ ಕಳೆದೆ. ಆ 18 ವರ್ಷ ಪ್ರೀತಿ ನಾನು ಈ ರೀತಿ ಇರುತ್ತೆ ಬೆಟ್ಟದಷ್ಟು ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ನಾನು ನನ್ನದೇ ಆದ ಆತರದಲ್ಲಿ ನನ್ನ ಶಾಲಾ ಒಂದು ಹಂತದಲ್ಲೇ ಈ ಒಂದು ಕಾರ್ಯಕ್ರಮ ಮುಗಿದಿದ್ದಾಗತ್ತೆ ಅಂತ. ಆದ್ರೆ ನನಗೆ ಗೊತ್ತಿಲ್ಲದಂತೆ ನನ್ನ ಹಳೆ ವಿದ್ಯಾರ್ಥಿಗಳು, ಹಿರಿಯರು, ಗ್ರಾಮದವರು ಎಲ್ಲರೂ ಸೇರಿ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ನನ್ನ ಮೆರವಣಿಗೆಯನ್ನು ನಂಬ್ಕೊಂಡಿದ್ರು. ಈ ಮೆರವಣಿಗೆಯಲ್ಲಿ 10:30 ಆದ್ರೂ ಕೂಡ 7 ಗಂಟೆ ಸ್ಟಾರ್ಟ್ ಆದಂತ ಮೆರವಣಿಗೆ 10:30 ಆದ್ರೂ ಕೂಡ ಪ್ರತಿಯೊಂದು ತಾಯಂದ್ರು, ಅಕ್ಕಂದಿರು, ತಂಗಿಯರು ಎಲ್ಲರೂ ಕೂಡ ನನ್ನ ದಾರಿಯುದ್ದಕ್ಕೂ ನಿಂತು ನನ್ನನ್ನ ಅರಸಿ, ನಿಜವಾಗನು ನಾನು ಈ ಒಂದು ಯಾವುದೋ ಜನ್ಮದ ಪುಣ್ಯ, ನಾನು ಈ ಒಂದು ನೆಲಕ್ಕೆ ಬಂದು ನಾನು ವೃತ್ತಿಯನ್ನ ಪ್ರಾರಂಭಿಸಿದ್ದು ಇಲ್ಲಿ, ನಾನು ಈ ಒಂದು 18 ವರ್ಷ ಕಳೆದಿದ್ದು ನಂದು ಯಾವುದೋ ಜನ್ಮದ ಪುಣ್ಯ. ನಾನು ಈ ಒಂದು ಪ್ರೀತಿಯನ್ನ ನಾನು ಎಲ್ಲಿ ಹೋದ್ರು ಕೂಡ ನಾನು ಗಳಿಸಕ್ಕಾಗ್ತಿರಲಿಲ್ಲ. ನಾನು ಎಷ್ಟೋ ಚಿರಋಣಿಯಾಗಿದ್ರು ಕೂಡ ನಾನು ಈ ಖರ್ಚಡಿನ ಜನತೆಗೆ ಆ ಒಂದು ಋಣವನ್ನು ತೀರ್ಸಕ್ಕಾಗಲ್ಲ. ನಾನು ಅಲ್ಲಿ ಹೇಳದಂತೆ ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಈ ಪ್ರೀತಿಯನ್ನು ನೋಡಿದ್ರೆ ನಂದು ಮುಂದಿನ ಜನ್ಮ ಅಂತ, ಮನುಷ್ಯನ ಜನ್ಮ ಅಂತ ಏನಾರ ಇದ್ರೆ ನನ್ನ ಒಂದು ಈ ಒಂದು ಖರ್ಚಡಿನ ನೆಲದಲ್ಲೇ ನಾನು ಹುಟ್ಟಿ ಇಲ್ಲೇ ನಾನು ಈ ಒಂದು ಜನರ ಪ್ರೀತಿಯಲ್ಲೇ ನಾನು ಇರ್ಲಿಕ್ಕೆ ನಾನು ಇಚ್ಛಿಸ್ತೀನಿ. ನಾನು ಮತ್ತೊಮ್ಮೆ ನಾನು ಖರ್ಚಡಿನ ಎಲ್ಲಾ ಜನರಿಗೂ ಕೂಡ ನನ್ನ ಹೃದಯ ಪೂರ್ವಕವಾಗಿ ವಿನಮ್ರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಸಹೋದ್ಯೋಗಿಗಳು, ನಮ್ಮ STMC ಅಧ್ಯಕ್ಷರು, ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ನಾವೊಂದು ಯಾವುದೇ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತಂದಾಗ ಆ ಮಾಡ್ತಕ್ಕಂಥ ಉತ್ಸಾಹ ಇರ್ತಕ್ಕಂಥ, ಅದ್ರ ಜೊತೆಗೆ ಸಹಕಾರ ನೀಡ್ತಕ್ಕಂಥ ಮನಸ್ಸುಗಳು ನನಗೆ ಭಾರಿ ಮುಖ್ಯ. ವಿಶೇಷವಾಗಿ ನಾನು ಯಾವ್ದಾರು ಒಂದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೋದ್ರೆ ನಮ್ಮ STMC ಅಧ್ಯಕ್ಷರಾದಂಥ ಗಂಗಾಧರಣ್ಣ ಆಗಿರ್ಬೋದು, ನಮ್ಮ ಸಹ ಶಿಕ್ಷಕರಾದಂಥ ಪರಶುರಾಮ್ ಆಗಿರ್ಬೋದು, ಈಗ ಮೊನ್ನೆ ಇವರು 2 ವರ್ಷ ಆಯ್ತು ನಮ್ಮ ಶಾಲೆಗೆ ಬಂದು. ಅವರ ಉತ್ಸಾಹ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ಪ್ರತಿಯೊಂದು ನಮ್ಮ ಶಾಲೆ ಯಾವುದೇ ಒಂದು ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲ ಸರ್. ನಮ್ಮಲ್ಲಿರ್ತಕ್ಕಂಥ ಮಕ್ಕಳ ಪ್ರತಿಭೆ ಯಾವುದೇ ಖಾಸಗಿ ಶಾಲೆ ಮಕ್ಕಳ ಪ್ರತಿಭೆ ಕಡಿಮೆ ಇಲ್ಲ ಸರ್. ನಾವು ನಮ್ಮ ಮಕ್ಕಳನ್ನ ಈ ರೀತಿ ಇದ್ ಮಾಡೋಣ. ಇವತ್ತು ನಮ್ಮ ಸಹೋದ್ಯೋಗಿ ಮಿತ್ರರು ಇವತ್ತು ನಮ್ಮ ಶಾಲೆಯ ಮಕ್ಕಳನ್ನ ಜಿಲ್ಲಾ ಹಂತದಿಂದ ರಾಜ್ಯ ಮಟ್ಟಕ್ಕೂ ಕೂಡ ಪ್ರತಿಭಾ ಕಾರಂಜಿಯಲ್ಲಿ ತಗೊಂಡೋಗಿದ್ದಾರೆ. ಆ ಒಂದು ಶ್ರಮ ನಮ್ಮ ಶಿಕ್ಷಕರಲ್ಲಿದೆ. ನಮ್ಮ ಅಧ್ಯಕ್ಷರು, ನಮ್ಮ STM ಸದಸ್ಯರಾದಂತಹ ಕೃಷ್ಣ, ನಮ್ಮ ಹಳೆ ವಿದ್ಯಾರ್ಥಿಗಳು, ನಿಜವಾಗ್ಲೂ ಹೇಳ್ತೀನಲ್ಲ, ನಾವ್ ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನ ನಾವೇನೋ ಅನ್ಕೊಂಡಿರ್ತೀವಿ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು, STMC ಅವರು, ನಮ್ಮ ಗ್ರಾಮದವರು ಎಲ್ಲರೂ ಕೂಡ ನೀಡಿದ್ದಾರೆ. ನಾನು ನಿಜವಾಗ್ಲೂ ಒಬ್ಬರ ಹೆಸರು ಹೇಳ್ತಾ ಹೋದ್ರೆ ನನಗೆ ಆಗಲ್ಲ. ಯಾಕೆಂತಂದ್ರೆ ಪ್ರತಿಯೊಬ್ರು ಕೂಡ ಸಾವಿರಾರು ಜನ ಈ ಒಂದು ನಮ್ಮ ಶಾಲೆಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಾವ್ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಬಂದು ನಾವು ಅನ್ಕೊಂಡಕ್ಕಿಂತ ಹೆಚ್ಚಿನದಾಗಿ ಅವರು ಯಶಸ್ವಿಗೊಳಿಸಕ್ಕೆ
ಕಾರಣ ಇದ್ದಾರೆ. ನಾನು ನಿಜವಾಗ್ಲೂ ಇವತ್ತು ಅವರೆಲ್ಲರನ್ನೂ ಕೂಡ ನನ್ನ ಹೃದಯಪೂರ್ವಕವಾಗಿ ನೆನೀತಾ ಇದ್ದೀನಿ ಅಂತ ಹೇಳ್ಬೋದು. ಕಚ್ಚೇರಿ ಜನತೆಗೆ ಏನ್ ಹೇಳ್ತೀರಿ ಸರ್? ಅಂದ್ರೆ ಸರ್ಕಾರಿ ಶಾಲೆಗೆ ನಾನು ನಿಮ್ಮ ಅನುಭವಕ್ಕೆ ನಾನು ಒಂದು ಮಾತು ಹೇಳಿದೆ. ಈ SLC ರಿಸಲ್ಟ್ ಬಂದ ನಂತರ ಎಲ್ಲ ನನ್ನ ಜನತೆಯಲ್ಲಿ ನಾನು ವಿನಮ್ರತೆಯಿಂದ ನಾನು ಬೇಡ್ಕೊಂತೀನಿ. ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೂ ನೀವು ಬೇರೆ ಇದು ಶಾಲೆ ವಿದ್ಯಾರ್ಥಿಗಳಿಗೂ ತುಲನೆಯನ್ನ ಮಾಡಿ ನೋಡಿ. ಆಗ ಆ ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮ ಸಾಮರ್ಥ್ಯದಲ್ಲಿ ಮುಂದಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ಪರಿಶೀಲಿಸಿ. ನಾನು ಹೇಳಿದ್ನಲ್ಲ, ನಮ್ಮ ಸರ್ಕಾರಿಯಲ್ಲಿ ಶಾಲೆಯಲ್ಲಿ ಓದಂತ ಮಕ್ಕಳು ಎಲ್ಲಿ ಹೋದ್ರು ಕೂಡವ ಅವರು ಆ ಒಂದು ಎಂತಹ ಸವಾಲುಗಳನ್ನು ಕೂಡ ಎದುರಿಸಿ ಮುಂದೆ ಬರ್ತೀವಿ ಅಂತಕ್ಕಂಥ ಸಾಮರ್ಥ್ಯವನ್ನ ಬೆಳೆಸ್ಕೊಂತಾರೆ. ಅದೇ ಒಂದು ಕಾನ್ವೆಂಟ್ ಅಲ್ಲಿ ಓದಂತ ಮಗು, ಆ ಮಗುಗೆ ಯಾವುದೇ ಈ ರೀತಿಯ ಒಂದು ಸ್ವಾವಲಂಬನೆಯಾದ ಇದನ್ನ ಪರಿಕಲ್ಪನೆಯನ್ನ ಬೆಳೆಸಲಿಕ್ಕೆ ಸಾಧ್ಯವಿಲ್ಲ. ಹಂಗಾಗಿ ನಮ್ಮ ಮಕ್ಕಳು ಈಗ ನಿಮ್ಮ ಏನು ಕಲ್ಪನೆ ಇದೆಯಲ್ಲ, ನನ್ನ ಮಗ ಓದಿದ್ರೆ ಸರ್ಕಾರಿ ನೌಕರಿ ಸಿಗಲ್ಲ, ನಂದು ಹೊಲ ಇದೆ, ಜಮೀನ್ ಇದೆ, ಅದರಲ್ಲೇ ದುಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನು ನಮ್ಮ ತಂದೆ ತಾಯಿಗಳ ಕಲ್ಪನೆ ಇದೆಯಲ್ಲ, ನಿಜ ಓದಿದ ಎಲ್ಲಾ ಮಕ್ಕಳು ಕೂಡ ಸರ್ಕಾರಿ ನೌಕರಿಯನ್ನ ಪಡೆಯಲ್ಲ. ಆದರೆ ಅದೇ ನಾವು ಗಳಿಸಿದಂತಹ ಹೊಲ ಆಗಿರ್ಬೋದು, ಮನೆ ಆಗಿರ್ಬೋದು, ಅದನ್ನ ಸುರಕ್ಷತೆಯನ್ನ ಕಾಪಾಡ್ಕೊಳ್ಳಿಕ್ಕೆ, ಅದನ್ನ ಉಳಿಸ್ಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಈ ಶಿಕ್ಷಣ ಬೇಕು. ಆ ಶಿಕ್ಷಣ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೂಡಿಸಿ ಈ ವರ್ಷದಿಂದ ನಾನು ಹೇಳ್ದಂಗೆ ಬೈಲಿಂಗ್ವೆಲ್ ಶಾಲೆಯಾಗಿ ಪರಿವರ್ತನೆ ಆಗ್ತದೆ. ನಿಮಗೆ ಏನು ಸೌಲಭ್ಯ ಬೇಕು, ನಮ್ಮ ಮಕ್ಕಳು ಕೂಡ ಪ್ರತಿಯೊಂದು 1ನೇ ಕ್ಲಾಸಿಂದಲೂ ಕೂಡ ಇಂಗ್ಲಿಷ್ ಭಾಷೆಯಾಗೆ ಕಲಿತಾ ಇದ್ರು, ಈಗ ಮಾಧ್ಯಮವಾಗಿ ಬೈಲಿಂಗ್ವೆಲ್ ಅಲ್ಲೇ ಕಲಿತಾರೆ. ಹಂಗಾಗಿ ನಮ್ಮ ಯಾಕೆಂದ್ರೆ ಪ್ರತಿಯೊಂದನ್ನು ಕೂಡ ಉಚಿತವಾಗಿ ನೀಡಿ ₹1 ಕೂಡ ಖರ್ಚಿಲ್ಲದಂತೆ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ನೀಡತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದನ್ನ ನಮ್ಮ ಎಲ್ಲಾ ಪೋಷಕರು ಕೂಡ ಸಹಕಾರವನ್ನ ಪಡ್ಕೊಳ್ಳಿ, ನಮ್ಮ ಮಕ್ಕಳಿಗೆ ಅದನ್ನ ಕೊಡಿಸಿ. ಕೊಡಿಸಿದ ನಂತರ ನೀವೇನ್ ಮಾಡಿ ಅಂತಂದ್ರೆ ಅದನ್ನ ಮೇಲ್ವಿಚಾರಣೆ ಮಾಡಿ. ಅದೊಂದೇ ನನ್ನ ಮನವಿ. ಮೇಲ್ವಿಚಾರಣೆಯನ್ನ ಮಾಡಿ ಅವಾಗ ನಮ್ಮ ಮಕ್ಕಳು ಇನ್ನೂ ಯಶಸ್ಸಿನ ಎತ್ತರಕ್ಕೆ ಬೆಳಿತಾರೆ. ನಿಜವಾಗ್ಲೂ ಹೇಳ್ತೀನಲ್ಲ, ನಾವೆಲ್ಲ ಸರ್ಕಾರಿ, ಇವತ್ತು ನೀವು ಎಲ್ಲಿಂದ ಇಲ್ಲಿ ತನಕ ಹೋಗಿ ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳು ಇವತ್ತು ಪ್ರತಿಯೊಂದು ಅಧಿಕಾರ ಹಂತದಲ್ಲಿರ್ತಕ್ಕಂಥವ್ರು ನಾವೇ. ಅದು ಹೇಳಕ್ ನನಗೆ ಹೆಮ್ಮೆ ಅನ್ಸುತ್ತೆ. ಧೈರ್ಯದಿಂದ ಸರ್ಕಾರಿ ಶಾಲೆಗೆ, ನಮ್ಮೂರ್ ಶಾಲೆಗೆ ಸೇರಿಸ್ಬೋದು ಅಂತ ಹೇಳಿ ನಾನು 100ಕ್ಕೆ 200% ಹೇಳ್ತಾ ಇದೀನಿ. ನಮ್ಮ ಮಕ್ಕಳನ್ನ ನೀವು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ, ಅಲ್ಲಿ ಯಾವುದೇ ಅವರ ಅಭಿವೃದ್ಧಿಗೆ ಯಾವುದೇ ಆದಂತಹ ತೊಂದರೆ ಇಲ್ಲ. ಯಾಕೆಂತಂದ್ರೆ ಅದೇ ರೀತಿಯ ಒಂದು ಸ್ಫೂರ್ತಿಯನ್ನು ಹೊಂದಿರತಕ್ಕಂತಹ ನಮ್ಮ ಸಹ ಶಿಕ್ಷಕರಿದ್ದಾರೆ, STMC ಅವರಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ನಮ್ದೇನು ಸರ್ಕಾರ ಮಾಡ್ತು ಹಳೆ ವಿದ್ಯಾರ್ಥಿಗಳು ಅಂತ ಹೇಳ್ಬಿಟ್ಟು, ಆ ಹಳೆ ವಿದ್ಯಾರ್ಥಿಗಳು ಇತ್ತೀಚೆಗೆ ಯಾವ ರೀತಿ ಇದ್ದಾರೆ ಅಂತಂದ್ರೆ, ಯಾವುದೇ ನಮ್ಮ ಶಾಲೆ ಬೆಳಿಬೇಕು, ನಾವು ಓದಂತ ಶಾಲೆ ಬೆಳಿಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಭೌತಿಕವಾಗಿ ಅವ್ರು ಯಾವುದೇ ರೀತಿಯ ಸವಲತ್ತುಗಳನ್ನ ಒದಗಿಸ್ಲಿಕ್ಕೂ ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ರೆಡಿ ಇದೆ. ಅಂತ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಏನ್ ಸೌಲಭ್ಯ ಬೇಕೋ ಅದನ್ನೆಲ್ಲದನ್ನು ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳು, ನಮ್ಮ ಗ್ರಾಮ ಪಂಚಾಯತಿಯರಾಗಿರ್ಬೋದು, ನಮ್ಮ STMC ಆಗಿರ್ಬೋದು, ಎಲ್ಲರೂ ಕೂಡ ಊರಿನ ಸಹಕಾರ ನೀಡ್ತಿರೋದ್ರಿಂದ ಯಾವುದೇ ಕುಂದುಕೊರತೆ ಇಲ್ಲ. ನಮ್ಮ ಮಕ್ಕಳಿಗೆ ಪರಿಪೂರ್ಣತೆಯನ್ನು ನೀಡಲಿಕ್ಕೆ ಸರಿಯಾದಂತ ಜಾಗ ನಮ್ಮ ಸರ್ಕಾರಿ ಶಾಲೆ. ಹಾಗಾಗಿ ದಯಮಾಡಿ ನಮ್ಮ ಸರ್ಕಾರಿ ಶಾಲೆಗೆ ಹೆಚ್ಚಿನದಾಗಿ ಸೇರಿಸಿ ಅವರ ಒಂದು ಉಜ್ವಲ ಭವಿಷ್ಯಕ್ಕೆ ಎಲ್ಲಾ ಪೋಷಕರು ಕೂಡ ಸಹಕಾರವನ್ನು ನೀಡ್ರಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಎಲ್ಲರಲ್ಲೂ ಕೂಡ ವಿನಮ್ರವಾಗಿ ಮನವಿಯನ್ನ ಮಾಡ್ಕೊಂತ ಇದ್ದೀನಿ. ಅವರು ನಮ್ಮೂರಿಗೆ 2008 ಮಾರ್ಚ್ 28ನೇ ತಾರೀಕಿಗೆ ಶಾಲೆಗೆ ಶಿಕ್ಷಕರಾಗಿ ಬಂದ್ರು. ಆಗ ನಾವು 8ನೇ ಕ್ಲಾಸ್ ಕಂಪ್ಲೀಟ್ ಆಗಿತ್ತಾಗ್ಲೇ. ಆಗ ಕೇವಲ ಒಂದು 15 ದಿನ ಅವ್ರ ಕೈ ಕೆಳಗೆ ನಾವು ಕಲ್ತ್ವು. ಆ ನಂತರ ನೆಕ್ಸ್ಟ್ ಇಯರ್ ಅವ್ರು ನಮಗೆ, ನಾವು ಹೈಸ್ಕೂಲಿಗೆ ಹೋದ್ರು ಕೂಡ ಯಾವುದೇ ಒಂದು ಪ್ರವಾಸಕ್ಕಾಗಲಿ, ಇನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ, ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ, ನಾವು ಹೈಸ್ಕೂಲ್ ಮಕ್ಕಳಾದ್ರೂ ಕೂಡ ಅವ್ರ ಜೊತೆಗೆ ನಮ್ಮನ್ನು ಕರ್ಕೊಂಡೋಗಿ ಸ್ಟೋರಿ ಕರ್ಕೊಂಡೋಗಿ ತೋರ್ಸ್ಕೊಂಬಂದ್ರು. ಅವರು ನಮ್ಮ ಊರಿನಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಫ್ರೆಂಡ್ಲಾಗಿ ನಡ್ಕೊಂತಿದ್ರು. ಅವ್ರು ಯಾವತ್ತಿಗೂ ಶಿಕ್ಷಕರ ಭಾವನೆಯಿಂದ ಯಾರನ್ನೂ ನೋಡಿಲ್ಲ. ನಮ್ಮ ಊರಿನ ಜನಗಳಿಗೆ ಯಾವುದೇ ರೀತಿಯಾದ ಕೆಲಸಗಳು ಮಾಡಿಕೊಡ್ಬೇಕಂದ್ರೆ ಅವ್ರು ತಕ್ಷಣ ರೆಸ್ಪಾನ್ಸ್ ಆಗ್ತಿದ್ರು. ಅಂತ ವ್ಯಕ್ತಿ ಇವತ್ತು ಬೀಳ್ಕೊಡುಗೆ ಅವ್ರನ್ನ ಬಿಟ್ಕೊಡ್ಬೇಕಂದ್ರೆ ನಮ್ಗೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಆದರೂ ಕೂಡ ಅವರು ಅನಿವಾರ್ಯ ಪರಿಸ್ಥಿತಿ ಹೋಗಲೇಬೇಕು. ಆದ ಕಾರಣ ನಾವು ಅವರಿಗೆ ಹೃತ್ಪೂರ್ವಕವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಅದು ಎಲ್ಲ ಯಶಸ್ವಿ ನಮ್ಮ ಹಳೆ ವಿದ್ಯಾರ್ಥಿ ಮತ್ತು ಊರಿನ ಹಿರಿಯರು ಎಲ್ಲ ಶಿಕ್ಷಕರಿಂದ ಅತಿ ಉತ್ತಮವಾಗಿ ನೆರವೇರಿಸಿಕೊಡಲಾಯಿತು. ಇಷ್ಟು ಹೇಳಿ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.